ಫ್ರೆಂಡ್ಸ್, ನೀವು ಗೌರ್ಮೆಂಟ್ ಎಕ್ಸಾಮ್ಗೆ ಟ್ರೈ ಮಾಡ್ತಿದ್ದೀರಾ? ಹಾಗಿದ್ದರೆ ಈ ವಿಡಿಯೋದಲ್ಲಿ 2026ರಲ್ಲಿ ಯಾವ ಯಾವ ಗೌರ್ಮೆಂಟ್ ಎಕ್ಸಾಮ್ಗೆ ನೀವು ಟ್ರೈ ಮಾಡಬಹುದು ಮತ್ತು ಯಾವ ತರ ಪೋಸ್ಟ್ ಇರುತ್ತೆ ಮತ್ತು ಯಾವ ತರ ಸ್ಯಾಲರಿ ರೇಂಜ್ ಇರುತ್ತೆ ಎಂದು ನಾನು ನಿಮಗೆ ಈ ವಿಡಿಯೋದಲ್ಲಿ ಹೇಳುತ್ತೇನೆ. ಇದರಲ್ಲಿ ಮೊಟ್ಟ ಮೊದಲನೇದಾಗಿ UPSC CSC ಅಂದರೆ ಸಿವಿಲ್ ಸರ್ವಿಸ್ ಎಕ್ಸಾಮ್. UPSC ಸಿವಿಲ್ ಸರ್ವಿಸ್ ಎಕ್ಸಾಮ್ ಏನಿದೆ ಇದು ತುಂಬಾನೇ ಟಫೆಸ್ಟ್ ಎಕ್ಸಾಮ್. ಇದರಲ್ಲಿ ನಿಮಗೆ ಪೋಸ್ಟ್ ಈ ತರ ಇರುತ್ತದೆ: IAS, IPS, IRS, IFS, ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್, ಇಂಡಿಯನ್ ಪೊಲೀಸ್ ಸರ್ವಿಸ್, ಇಂಡಿಯನ್ ಫಾರಿನ್ ಸರ್ವಿಸ್ ಮತ್ತು ಇಂಡಿಯನ್ ರೆವಿನ್ಯೂ ಸರ್ವಿಸ್. ಇಲ್ಲಿ ಪೋಸ್ಟ್ ಅಂದ್ರೆ ನಿಮಗೆ ಡಿಸ್ಟ್ರಿಕ್ಟ್ ಕಲೆಕ್ಟರ್, ರೆವಿನ್ಯೂ ಆಫೀಸರ್ ಮತ್ತು ಅಸಿಸ್ಟೆಂಟ್ ಕಮಿಷನರ್ ಆಫ್ ಪೊಲೀಸ್ ಈ ತರಹದ ಪೋಸ್ಟ್ಗಳು ಇಲ್ಲಿರುತ್ತವೆ. ಇವರ ಸ್ಯಾಲರಿ ಸ್ಟಾರ್ಟಿಂಗ್ 56,000ರಿಂದ ಹಿಡಿದು 2,50,000ವರೆಗೂ ಕೂಡ ಇರುತ್ತದೆ. ಇದು ಕೇವಲ ಬೇಸಿಕ್ ಸ್ಯಾಲರಿ ಮಾತ್ರ. ಇದರ ಎರಡನೇದಾಗಿ RBI ಗ್ರೇಡ್ ಬಿ ಆಫೀಸರ್ಗೂ ನೀವು ಟ್ರೈ ಮಾಡಬಹುದು. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಗ್ರೇಡ್ ಬಿ ಆಫೀಸರ್ ಪೋಸ್ಟ್ ಗೆ ನೀವು ಟ್ರೈ ಮಾಡಬಹುದು. ಇಲ್ಲಿನೂ ಕೂಡ ನಿಮಗೆ ಸ್ಯಾಲರಿ ಚೆನ್ನಾಗಿರುತ್ತದೆ. 55,000ರಿಂದ ಹಿಡಿದು 2,40,000 ತನಕ ಈ ತರ ಒಂದು ಸ್ಯಾಲರಿ ಇರುತ್ತದೆ. ಇದು ಆದ ಮೇಲೆ SSC CGL ಕಂಬೈನ್ಡ್ ಗ್ರಾಜುಯೇಷನ್ ಲೆವೆಲ್, ಇಲ್ಲಿನೂ ಕೂಡ ನಿಮಗೆ ಸ್ಯಾಲರಿ ಚೆನ್ನಾಗಿರುತ್ತದೆ. 40,000ರಿಂದ ಹಿಡಿದು 1,50,000ವರೆಗೂ ನಿಮಗೆ ಇಲ್ಲಿ ಸ್ಯಾಲರಿ ಇರುತ್ತೆ. ಇಲ್ಲಿ ಪೋಸ್ಟ್ ಅಂದ್ರೆ ನಿಮಗೆ ಇನ್ಕಮ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್, CBI ಮತ್ತು AEO ಈ ತರ ನಿಮಗೆ ಇಲ್ಲಿ ಪೋಸ್ಟ್ ಗಳು ಇರುತ್ತದೆ. ಅದು ಆದ್ಮೇಲೆ IBPS PO ಮತ್ತು SBI PO ಅಂದ್ರೆ ಬ್ಯಾಂಕಿಂಗ್ ಎಕ್ಸಾಮ್. ಸೊ ಇಲ್ಲಿ ಪ್ರೊಬೇಷನರ್ ಆಫೀಸರ್ ಆಗಿ ನೀವು ಅಪಾಯಿಂಟ್ ಆಗಬಹುದು. ಇಲ್ಲಿ ಸ್ಯಾಲರಿ ಸುಮಾರು 50,000ರಿಂದ ಹಿಡಿದು 90,000 ತನಕ ಇರುತ್ತದೆ. ಬಟ್ ಅದಾದ ಮೇಲೆ ನಿಮಗೆ ಪ್ರಮೋಷನ್ ಸಿಗುತ್ತದೆ ಫ್ರೆಂಡ್ಸ್. ಸೊ ಇದು ಕೂಡ ತುಂಬಾನೇ ಚೆನ್ನಾಗಿರೋ ಸ್ಕೋಪ್ ಇರೋ ಎಕ್ಸಾಮ್. ನೆಕ್ಸ್ಟ್ ಅಂದ್ರೆ ಇಸ್ರೋ ಸೈಂಟಿಸ್ಟ್ ಮತ್ತು DRDO ಇಂಜಿನಿಯರ್, ಇಲ್ಲಿನೂ ಕೂಡ ನಿಮಗೆ ತುಂಬಾನೇ ಸ್ಕೋಪ್ ಇದೆ. ಸೊ ಇಲ್ಲಿನೂ ಕೂಡ ನಿಮಗೆ ಸುಮಾರು 50,000ರಿಂದ ಹಿಡಿದು 1,50,000 ತನಕ ನಿಮಗೆ ಸ್ಯಾಲರಿ ಸಿಗುತ್ತದೆ. ನೆಕ್ಸ್ಟ್ ಅಂದ್ರೆ NDA ಮತ್ತು ಕಂಬೈನ್ಡ್ ಡಿಫೆನ್ಸ್ ಫೋರ್ಸ್. ನೀವೇನಾದರೂ ಆರ್ಮಿ, ಏರ್ ಫೋರ್ಸ್ ಮತ್ತು ನೇವಿ ಇದಕ್ಕೆ ಟ್ರೈ ಮಾಡುತ್ತಿದ್ದರೆ ಈ ಎಕ್ಸಾಮ್ ನಿಮಗೆ ಹೆಲ್ಪ್ಫುಲ್ ಆಗುತ್ತದೆ. ಮತ್ತು ಇಲ್ಲಿನೂ ಕೂಡ ನಿಮಗೆ ತುಂಬಾನೇ ಚೆನ್ನಾಗಿರುವ ಸ್ಕೋಪ್ ಇದೆ. ಇಲ್ಲಿನೂ ಕೂಡ ಸುಮಾರು 50,000ರಿಂದ ಸ್ಟಾರ್ಟ್ ಆಗಿ 2,50,000 ತನಕ ನಿಮಗೆ ಸ್ಯಾಲರಿ ಇರುತ್ತದೆ. ಇದೆಲ್ಲ ಕೇವಲ ಬೇಸಿಕ್ ಸ್ಯಾಲರಿ ಮಾತ್ರ. ಆದ್ಮೇಲೆ ಕೊನೆಯದಾಗಿ ಎಂಟ್ರಿ ಲೆವೆಲ್ ಜಾಬ್ಸ್, ರೈಲ್ವೆ ಮತ್ತು SSC ಅಲ್ಲಿ ಕ್ಲರ್ಕ್ ಈ ತರ ಎಂಟ್ರಿ ಲೆವೆಲ್ ಜಾಬ್ಸ್ ಇರುತ್ತದೆ. ಇಲ್ಲಿ ನಿಮಗೆ ಸ್ಟಾರ್ಟಿಂಗ್ ಸ್ಯಾಲರಿ ಸುಮಾರು 20,000ರಿಂದ ಹಿಡಿದು 56,000ವರೆಗೂ ಸ್ಯಾಲರಿ ಇಲ್ಲಿ ಸಿಗುತ್ತದೆ. ಸೊ ಫ್ರೆಂಡ್ಸ್, ಇದೆಲ್ಲ ಬೇಸಿಕ್ ಸ್ಯಾಲರಿ ಮಾತ್ರ. ಸೊ ಇದು ಅಲ್ಲದೆ ತುಂಬಾನೇ ಗವರ್ಮೆಂಟ್ ತುಂಬಾನೇ ಫೆಸಿಲಿಟಿ ಪ್ರೊವೈಡ್ ಮಾಡುತ್ತದೆ. ಅಂದ್ರೆ ನಿಮಗೆ ಕ್ವಾರ್ಟರ್ಸ್ ಕೊಡುತ್ತದೆ, ಹೌಸ್ ರೆಂಟ್ ಅಲವೆನ್ಸ್ ಕೊಡುತ್ತದೆ, ಕ್ವಾರ್ಟರ್ಸ್ ಇಲ್ಲ ಅಂದ್ರೆ ಹೌಸ್ ರೆಂಟ್ ಅಲವೆನ್ಸ್ ಕೊಡುತ್ತದೆ ಎಕ್ಸ್ಟ್ರಾ, ಮತ್ತು DA ಈ ತರ, ಮತ್ತು ನಿಮಗೆ ವೆಹಿಕಲ್ ಕೂಡ ಕೊಡುತ್ತದೆ. ನೀವು ಹೈಯರ್ ಪೋಸ್ಟ್ ಇದ್ರೆ ನಿಮಗೆ ಓನ್ ವೆಹಿಕಲ್ ಕೂಡ ಗವರ್ಮೆಂಟ್ ಕೊಡುತ್ತದೆ. ಸೊ ಗವರ್ಮೆಂಟ್ ತುಂಬಾನೇ ಫೆಸಿಲಿಟಿ ಕೊಡುತ್ತದೆ. ಫ್ರೆಂಡ್ಸ್, ನೀವು ಯಾವ ಎಕ್ಸಾಮ್ಗೆ ಟ್ರೈ ಮಾಡ್ತಿದ್ದೀರಾ ಎಂದು ಕಮೆಂಟ್ ಮಾಡಿ. ನಾನು ಆ ಎಕ್ಸಾಮ್ ಮೇಲೆ ವಿಡಿಯೋನ ಮಾಡುತ್ತೇನೆ. ಮತ್ತು ಇದೇ ತರ ಗವರ್ಮೆಂಟ್ ಎಕ್ಸಾಮ್ ರಿಲೇಟೆಡ್ ವಿಡಿಯೋಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.